ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಹೊರಗುತ್ತಿಗೆ ನೌಕರರ ಕೆಲಸದ ಹಾಜರಾತಿಯಲ್ಲಿ ಗೊಂದಲ ಪ್ರಕರಣ. ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ ಜಮಖಂಡಿ ಎಸಿ ಶ್ವೇತಾ ಬೇಡಿಕರ್ ಬೆಟ್ಟಿ. ವಿಜಯ ಗೋರ್ಪಡೆ, ಯಮುನಾ ಗೋರ್ಪಡೆ, ಹನುಮಂತ್ ಕಾಂಬ್ಳೆ, ಸುನಂದಾ ಕತ್ತಿ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದ ಸಾಂತ್ವನ. ಜಮಖಂಡಿ ಎಸಿ ಮುಂದೆ ಕಣ್ಣೀರು ಹಾಕಿದ ಮಹಿಳೆ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ನಮಗೆ ಯಾರೂ ಇಲ್ಲ. 12 ದಿನದ ಹೊತ್ತಾಯಿತು, ಹೊಟ್ಟಿಗೆ ಊಟ ನೀರಿಲ್ಲದೆ ನಾಯಿಗತೆ ಓಡಾಡ್ತಾ ಇದ್ದೇವೆ. ಈಗ ಅಳೋಕೆ ಬೇಡ, ಡಿಸಿ, ಡಿಎಚ್ಒ ಅವರ ಗಮನಕ್ಕೆ ತಂದಿದ್ದೇನೆ. ಎಲ್ಲ ಅಧಿಕಾರಿಗಳು ಡಿಸಿಷನ್ ಮಾಡ್ತಾರೆ. ನಿಮ್ಮ ಯಜಮಾನ್ರು ನಿಮ್ಮ ಮುಖ ನೋಡ್ಕೋಬೇಕಲ್ಲ, ಆರಾಮಾಗಿರು ಎಂದು ಸಾಂತ್ವನ ಹೇಳಿದ ಎಸಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ನಿನ್ನೆ ಮತ್ತೆ 12 ಗಂಟೆಗೂ ಫೋನ್ ನೋಡೋಣ ತಡಿಯಮ್ಮ ಏನೇನ್ ಮಾಡಿದ್ರು ಇನ್ನು ಅದನ್ನ ತಲೆಗಿಂತಾಗಿ ತೆಗಿ, ನೀ ಆರಾಮಾಗು, ಎಲ್ಲ ಸರಿ ಮಾಡುತ್ತೆ. ಮೇಡಮ್ ಸರ್ ಬರ್ತಿದ್ದಾರೆ ಮಂಡೇ ಎಲ್ಲ ಕಾಲ್ ಮಾಡ್ತೀನಿ. ನಿಮ್ಗೇನು ಮಾಡಂಗಿಲ್ಲಪ್ಪ, ನಿಮ್ಗೆ ಯಾರಿಗೂ ತೆಗಿದಿಲ್ಲ ಅಂತ ಹೇಳಿದಾರೆ. ನೀನು ತಲೆ ಕೆಡಿಸ್ಕೋಬೇಡ್ರಿ, ಏನು ಆರಾಮಾಗಮ್ಮ, ಇಂಥವೆಲ್ಲ ಮಾಡ್ಕೋಬಾರ್ದು. ನೋಡೋಣ ಮಂಡೇ ಏನಾಗ್ತದ ಮನೆಯವ್ರು ತಿಳ್ಕೊಂಡು ಇನ್ನೂ ಒಂದು 5-6 ತಿಂಗಳಾಗಿಲ್ಲ. ನೋಡೋಣ ಅಂತ ಡಿಎಚ್ ಅವ್ರು ಬರ್ತಾರ, ಡಿಸಿ ಅವ್ರ ಗಮನಕ್ಕೂ ತಗೊಂಡ್ಬಂದಿನಿ. ಏನೇನು ಮಾಡ್ಬೋದು, ಸಾಧ್ಯ ಎಷ್ಟು ಮಾಡ್ಬೋದು ಸ್ಟ್ರೀಮ್ ಆಗಿ ನೀವು ನಿಮಗೆಲ್ಲ ಮಾಡಬೇಕಾಗುತ್ತೆ. ಅಲ್ಟಿಮೇಟ್ಲಿ ಜೀವನ ಇಂಪಾರ್ಟೆಂಟ್ ಏನು. ಈಗ ಅವ್ರಿಗೇನು ಊಟ ಗೀಟ ನೀರು ಕೊಡೋದಿಲ್ಲ, ಅವ್ರು ಮಾಡ್ಬೋದು. ಪೆಟ್ರೋಲ್ ಇದು ಆಗಿದ್ದರಿಂದ ಸ್ವಲ್ಪ ಕೆಮಿಕಲ್ ಬಂದಿದೆ. ವೈಟಲ್ ಸೈನ್ಸ್ ಎಲ್ಲ ಮಾಡ್ಬೋದು. ಹನುಮಂತ ಬರಬರ್ಲಿಲ್ಲಪ್ಪ, ಕಣ್ ತೆಗಿ. ಲಾಸ್ಟ್ ಲಾಸ್ಟಿಗೆ ಅಳಬೇಡಮ್ಮ. ಡಿಸಿಷನ್ಸ್ ತಗೊಂಡ್ರಿ ಅಂದ್ರ ಮುಂದೆ ಯಾರು ಮಕ್ಕಳಿಗೆ ಎಷ್ಟು ಸಿವಿಯರ್ ಆಗಿ ನೀವು ಡಿಸಿಷನ್ಸ್ ತಗೋಬಾರ್ದಲ್ಲ, ಇಂಥವೆಲ್ಲ ಮಾಡಬಾರ್ದು. ಏನೇನ್ ಅಧಿಕಾರಿಗಳು ಎದಕ್ಕೆ ಇರ್ತಾರೆ? ಇವು ನೇರವಾಗಿ ಇಂಥದ್ದು ಇಮಿಡಿಯೇಟ್ಲಿ ಡಿಸಿಷನ್ಸ್ ತಗೊಂಡಿದ್ರೆ ನಾವೇನ್ ಮಾಡ್ಬೇಕು? ಮೇಲಿದಾರಲ್ಲ ಡಿಸ್ಕಷನ್ ಮಾಡ್ಲಿಕ್ಕೆ ಒಂದೇ ಸಡನ್ ಹಿಂಗ್ ಮಾಡ್ಕೊಂಡ್ರಿ ಅಂದ್ರೆ ನಾವೆಲ್ಲ ಏನ್ ಮಾಡೋದು? ಈಗ ಆಳೋದಕ್ಕೆ ಹೋಗ್ಬೇಡ, ಸುಮ್ನಿರು. ನಾವೆಲ್ಲ ಏನ್ ಮಾಡ್ಬೇಕೋ ಡಿಸಿಷನ್ಸ್ ಮಾಡ್ತೀವಿ. ಡಿಎಚ್ ಅವ್ರು ಬರ್ತಾರ, ಡಿಸಿ ಅವ್ರ ಗಮನಕ್ಕೆ ತಗೊಂಡ್ಬಂದೇನಿ. ನೋಡೋಣ ಅಂತ. ಈಗ ಆರಾಮಾಗ್ರಿ, ಪಟ ನಿನ್ ಗಂಡ ನೋಡ್ಕೋಬೇಕಲ್ಲ, ನಿನ್ ಮಕ್ಕಳನ್ನ ನೋಡ್ಕೋಬೇಕಲ್ಲ. ಆರಾಮಾಗು. ಅವ್ರು
ಮೇಡಮ್ ನಾವೀಗ 15 ದಿವಸ ಆಯ್ತು ಮೇಡಮ್. ಇದೇನು 1ನೇ ತಾರೀಕನ ನಮ್ಮ ಟೆಂಡರ್ ಕ್ಲೋಸ್ ಆಗಿ ನಾವು 15 ದಿವಸದಿಂದನೂ ಕಂಟಿನ್ಯೂ ಆಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ. ನಾವು ಹಳೆಯದಿಂದ 38 ಜನ ಇದ್ರು ನಾವು ಕೆಲಸ ಮಾಡ್ಕೋತೀವಿ. 38 ಜನರನ್ನ ಈಗ 42 ಜನ ಟೆಂಡರ್ ಆಗೈತಿ ನಮ್ಗೆ. ಟೋಟಲ್ 4 ಜನ ಎಕ್ಸ್ಟ್ರಾ ತೊಗೊಂತಾರೆ ಮೇಡಮ್ ಆ ಟೆಂಡರ್ ಒಳಗೆ. ಅವ್ರು ನೀವು ಎಕ್ಸ್ಟ್ರಾ ಯಾರನ್ನ ತಗೋರಿ, ನಾವು ಹಳೇದವ್ರು ಮಾಡ್ಕೋತಿದೀವಲ್ಲ, ನಮ್ಮನ್ನು ತೊಗೊಂಡು ನೀವು ಎಕ್ಸ್ಟ್ರಾ ಯಾರು ಬೇಕಾ ತಗೋರಿ ಅಂತ ನಾವು ಹೇಳಿವಿ ಮೇಡಮ್ ಅವ್ರಿಗೆ. ಅದು ರೋಸ್ಟರ್ ಬಂದೈತೆ ಅಂತೇಳಿ ಅಂದ್ರೆ ಮೇಡಮ್ ರೋಸ್ಟರ್ ಬಂದೈತಿ, ನೀವು ರೋಸ್ಟರ್ ಪ್ರಕಾರ ತಗೋತೀವಿ ನಾವು ಅಂತಂದ್ರೆ ನಾವು ರೋಸ್ಟರ್ ಪ್ರಕಾರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಅವ್ರು ನಿಡೋನಿ ಸರ್ ಎಲ್ಲ ಕೂಡಿಸಿ ಒಂದು ಲಿಸ್ಟ್ ಮಾಡಿ ನಾವು ರೆಡಿ ಮಾಡಿ ಅದಲು ಬದಲು MCH ದವ್ರನ್ನ ಓಲ್ಡ್ ಹಾಸ್ಪಿಟ್ಲ್ನಾಗ ಹಾಸ್ಪಿಟ್ಲ್ನವ್ರು MCHನಾಗ ಅಡ್ಜಸ್ಟ್ ಮಾಡ್ಕೊಂಡು ನಾನು ಕ್ಲಿನಿಕ್ ಹಿಂಗೆ ನಮ್ಮ ಒಳಗನ್ನ ಕೆಟಗರಿ ಹೊಂದಿಸ್ಕೊಂಡು ಒಂದು ಲಿಸ್ಟ್ ಮಾಡಿದ್ದೀವಿ ನಾವು ಮೇಡಮ್. ಅವ್ರು ನಮ್ಮನ್ನ ತಡೆ ಹಿಡಿದ್ರಿ. ನಾವು ಅಲ್ಲಿ ತನಕ ನೀವು ಆರ್ಡರ್ ತರಬೇಡ್ರಿ, ಕೆಲಸ ಮಾಡ್ರಿ ಕೆಲಸನೂ ಮಾಡಿಸ್ಕೊಂತಾರೆ. ನಮ್ದು ಯಾವ್ದು ಅಟೆಂಡೆನ್ಸ್ ಆಯ್ತು ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ನಾವು ಹಂಗೆ 15 ದಿನ ಕಂಟಿನ್ಯೂ ಕೆಲಸ ಮಾಡ್ಕೊತ ಬಂದಿರು ನಾವು. ಮಾಡ್ಕೊತ ಬಂದ್ರು ಅಲ್ಲಿ ಸಾಯಿನಾಥ್ ಏಜೆನ್ಸಿ ಅವ್ರಿಗೆ ಫೋನ್ ಹಚ್ಚಿ ಹೇಳ್ತಾರಂದ್ರೆ ಯಾರು ಇವರೆಲ್ಲ ನೀವು ಫಸ್ಟ್ ಅವರು ಒಂದು 4 ಯಾವ ಮೊದಲದು ಕ್ಯಾಂಡಿಡೇಟ್ ಅದಾರ ಮೇಡಮ್. ಅವ್ರು ಆರ್ಡರ್ ಕೊಟ್ಟಿಂದ ಇವ್ರು ಆರ್ಡರ್ ಕೊಟ್ಟು ಅವ್ರು ಆರ್ಡರ್ ಫಸ್ಟ್ ಈಗ ಕೊಟ್ಟಾರ್ರಿ ಮೇಡಮ್. ಅವ್ರು ಕೊಟ್ಟು ಜಾಯ್ನಿಂಗು ತೊಗೊಂಡಾರ ಅವ್ರದ್ದು. ಈಗ ಜಾಯ್ನಿಂಗ್ ತೊಗೊಂಡು ಅವ್ರು ಇವತ್ತು ನಿನ್ನೆ ಡ್ಯೂಟಿಗೆ ಹಚ್ಚಾರ. ಈಗ ಇವತ್ತು ನಿನ್ನ ಇಷ್ಟೆಲ್ಲ ದೊಡ್ಡ ಗಲಾಟೆ ಆದ್ರೂ ಇವತ್ತು ಮತ್ತೆ ಅವ್ರು ಡ್ಯೂಟಿಗೆ ಬಂದಾರ ಮೇಡಮ್. ಅಲ್ಲಿ ಅವರು ಇಬ್ರು ಫಸ್ಟ್ ಜಾಯ್ನಿಂಗ್ ತೊಗೊಂಡ್ರ ಅಂದ್ರೆ ನಮ್ಮ ಕೆಟಗರಿ ಒಳಗಿನ ಅವ್ರು ಫಸ್ಟ್ 8 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವ್ರು. ಇಬ್ರು ಬಂದಾರ ಸರ್, ಇಬ್ರು ಬಂದಾರು. ಒಬ್ರು ತಿದ್ದುಪಡಿ ಐತಿ, ತಿದ್ದಿಸ್ಕೊಂಡ್ಬರೋರು ಮತ್ತೆ ಕಳಿಸಿದ್ರು. ಅವರು ಬಂದು ಇವತ್ತು ಮತ್ತೆ ಅವರು ಕೆಲ್ಸಕ್ಕೆ ಬಂದಾರ ಸರ್. ಈಗ ಅವ್ರು ಇಬ್ರು ಕೆಲ್ಸಕ್ಕೆ ಬಂದಾರ್ರಿ. ಅವರು ಇದ್ರೊಳಗೆ ನಮ್ಮ ಕೆಟಗರಿ ಒಳಗನ ಫಸ್ಟ್ ಅವ್ರು ಕುಂದ್ರಿಸಿ ಆಮೇಲೆ ನಮ್ಗೆ ಕೊಟ್ಟಾರಂದ್ರೆ ಈಗ ನಾವು 5-6 ಜನ ಹೋಗ್ತೀವಿ. ಆ ಕೆಟಗರಿ ಒಳಗಿಂದ 5-6 ಜನ ಹೊರಗೆ ಹೋಗ್ತೀವಿ. ನಾವು ಈಗ 5-6 ಜನ ಹೊರಗೆ ಹೋದ್ರೆ ನಾವು ಈಗ ನಾವು ಎಲ್ಲಾರನ್ನೂ ಉಳಿಸ್ಕೋರಿ ಅಂತ ಹೇಳಕತ್ತೀವಿ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಕತ್ತೀವ್ರಿ ಸರ್. ಅವರು ಅವ್ರ ಮಾತು ಕೊಡ್ತೀನಿ ಮೇಡಮ್. DHO ಅಂದಾರ ಅಲ್ಲ ಮೇಡಮ್ ಅವ್ರಿಗೆ ನಿಮ್ಗೊಂದ್ಸಲ ಬಂದು ಹೇಳಿನ್ರಲ್ಲ ಮೇಡಮ್. ಈಗ ಗೊತ್ತಾಗ್ಯದಪ್ಪ ಅದೆಲ್ಲ ವಿಷಯಗಳು ಎಲ್ಲ ನಮ್ ಗಮನಕ್ಕೂ ಬಂದದ. DC ಅವ್ರಿಗೂ ಗೊತ್ತಾಗ್ಯದ. DHO ಅವರು ಸೋಮವಾರ ಬರ್ತಾರ. ಅಲ್ಲಿವರೆಗೂ ನೀವು ಈ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಅನ್ನ ತಗೊಳೋದಕ್ಕೆ ದಯಮಾಡಿ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಟಿಮೇಟ್ಲಿ ನೌಕರಿ ಇದೆಲ್ಲದಕ್ಕಿಂತ ಮಿಗಿಲಾದದ್ದು ನಿಮ್ಮ ಕುಟುಂಬ ಇರ್ತದ. ಅಲ್ಟಿಮೇಟ್ಲಿ ನಿಮ್ಮ ಕುಟುಂಬದ ಸಲುವಾಗಿ ನೀವು ಇಷ್ಟೆಲ್ಲ ಮಾಡುವಾಗ ಮೇಲಿನ ಆಫೀಸರ್ಗಳು ಬರೋದ್ರೊಳಗೆ ನೀವು ಇಷ್ಟು ಎಕ್ಸ್ಟ್ರೀಮ್ ಡಿಸಿಷನ್ಸ್ ತಗೊಂಡ್ರಿ ಅಂತಂದ್ರೆ ನಾವು ಹೆಲ್ಪ್ಲೆಸ್ ಆಗ್ಬಿಡ್ತೀವಿ. ಏನ್ ಮಾಡ್ಬೇಕಂತ ನಮಗೂ ಗೊತ್ತಾಗೋದಿಲ್ಲ. ಓಕೆ, ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಈಗ ಆಗಿದ್ದಾಯ್ತು. ನಿನ್ನೆ ಸಿಚುವೇಶನ್ ಕೈ ಮೀರೋದ್ರೊಳಗೆ ನಮ್ಮ THO ಅವ್ರು ಹೋಗಿ ನಿಭಾಯಿಸ್ಯಾರ. ನಮಗೂ ಎಲ್ಲ ಮಾಹಿತಿ ಬಂತು. ನಾವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಮುಂದೆ ಈ 2 ದಿನದಲ್ಲಿ ಈಗ ಅವ್ರನ್ನೂ ನಾವು ಸಿಚುವೇಶನ್ ನೋಡಿದಾಗ ಡಾಕ್ಟರ್ ಹೇಳ್ಯಾರ ದೇ ಆರ್ ಸ್ಟೇಬಲ್ ಅಂತ ಹೇಳಿ. ಫಾರ್ಚುನೇಟ್ಲಿ ಯಾರಿಗೂ ಸಹ ಅಂತಹ ಒಂದು ಆಘಾತಕಾರಿ ಆಗುವಂಥದ್ದೇನು ಆಗಿಲ್ಲ. ಅದು ನಮ್ಮೆಲ್ಲರ ಪುಣ್ಯ ಅಂತಾನೆ ಅನ್ಕೋಬೇಕು. ಸೊ ಈಗ ಡಾಕ್ಟರ್ ಹೇಳ್ದಂಗೆ ಅವರ ಸ್ಟೇಟಸ್ಸು ಸ್ಟೆಬಿಲಿಟಿ ನೋಡಿಕೊಂಡು ಡಿಸ್ಚಾರ್ಜ್ ಮಾಡೋದಾದ್ರೆ ಡಾಕ್ಟ್ರೇ ನೀವು ಮಾಡ್ರಿ. ಇನ್ನು ನಾಳೆ ನಾಡಿದ್ದು DHO ಅವ್ರು ಬಂದ ಮೇಲೆ ನಮ್ದೇನು ಕ್ರೈಟೇರಿಯಾ ಐತಿ, ನಿಮ್ಮ ಡಿಮ್ಯಾಂಡ್ಗಳೇನಿದಾವೋ, ಹೊಸಬ್ರನ್ನ ಎಷ್ಟು ಅಕಾಮಿಡೇಟ್ ಮಾಡಬೇಕು, ನಿಮ್ಮವ್ರನ್ನ ಎಷ್ಟನ್ನ ಉಳಿಸ್ಕೋಬೇಕು, ಯಾವ ಆಧಾರದ ಮೇಲೆ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ನಾವೆಲ್ಲ ಡಿಟೇಲ್ ಆಗಿ ನೋಡ್ತೇವೆ. ನೋಡೋವರೆಗೂ ನೀವು ಸಮಾಧಾನದಿಂದ ಇರ್ರಿ. ಲಾಸ್ಟ್ 12-15 ಡೇಸ್ ಇಂದ ಇವರು ನನ್ನ ಗಮನಕ್ಕೆ ತಗೊಂಡ್ಬಂದಾರ. ನಾವು DC ಅವ್ರ ಜೊತೆಗೂ ಚರ್ಚೆ ಮಾಡೇವಿ. ಮೊನ್ನೆ DC ಅವ್ರು ಬಂದಿದ್ರು, ನಿಮ್ಮ ಆಸ್ಪತ್ರೆಗೆ ಬಂದಿದ್ರು. ಅವಾಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ DHO ಅವ್ರು ಬರ್ತಾರೆ, ನಾಳೆಗೆ ಬರ್ತಾರ. ಅಲ್ಲಿವರೆಗೂ ನೀವು ಸಮಾಧಾನದಿಂದ ಇರ್ರಿ. ಸಾಧ್ಯ ಆದಷ್ಟು ಇಷ್ಟು ವರ್ಷ ನೀವೆಲ್ಲ ಕೆಲಸ ಮಾಡಿರೋದ್ರಿಂದಾನೆ ಸುಮಾರು ಒಂದು 10-15 ವರ್ಷದಿಂದ ಕೆಲಸ ಮಾಡ್ಲಿಕ್ಕತ್ತೀರಿ. ಸೊ ಹೆಂಗೆ ನಿಮ್ಮನ್ನೆಲ್ಲ ಉಳಿಸ್ಕೊಂಡು ಕೆಲಸ ಮುಂದುವರೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಆಸ್ಪತ್ರೆ ಎಮರ್ಜೆನ್ಸಿ ಸರ್ವಿಸಸ್ ಇರ್ತಾವ. ನಿಮ್ಮೆಲ್ಲರ ಸೇವೆಗಳು ನಮ್ಗೆ ಅತ್ಯಂತ ಅವಶ್ಯಕ ಇರ್ತದ. ನಿಮ್ಮನ್ನೆಲ್ಲ ಬಿಟ್ಟು ನಾವು ಹಾಸ್ಪಿಟಲ್ ನಡೆಸ್ತೀವಿ ಅಂತಂದ್ರೂ ಆಗೋದಿಲ್ಲ. ಸೊ ಅದಕ್ಕೆ ನೀವು ಎಲ್ಲರದ್ದು ಅವಶ್ಯಕತೆ ಇರ್ತೈತಿ. ನೋಡುನು ಸಂಹೌ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿ ಮ್ಯಾನೇಜ್ ಮಾಡುವಂತ ಕೆಲಸವನ್ನ ಮೇಡಮ್ ಇವಾಗ ಎಷ್ಟು ಘಟನೆ ಆಗೈತ್ರಿ ಮೇಡಮ್. ಯಾವುದೇ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಅನ್ನ ಈ 2-3 ದಿನದಲ್ಲಿ ನೀವು ತಗೊಳೋದಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನನ್ನ ಮನವಿ ಅದೇ ನಿಮ್ಗೆ. ಮುಂದಿನ 2 ದಿನಗಳಲ್ಲಿ ಈ ಸಮಸ್ಯೆನ ಬಗೆಹರಿಸೋಣ. ಮೇಡಮ್ ಅವರ ಇವಾಗ ನೀವು ಹೇಳಿಂದನ ನಾವು ಇವ್ರು ಇಲ್ಲಿ ತಂದು ಹಾಕಿದ್ವಿ. ಪೇಪರ್ ಒಳಗೆ ಡಾಮಾ ಡಿಸ್ಚಾರ್ಜ್ ಅಂತ ಬರ್ದಾರ ಸರ್. ಮತ್ತೆ ಡಾಮಾ ಡಿಸ್ಚಾರ್ಜ್ ಅಂತ ಬರ್ದಾರ. ಅವ್ರು ನಮ್ಮ ಬಗ್ಗೆ ಮೆಡಿಕಲ್ ಅಡ್ವೈಸರ್ ಮೇಡಮ್. ಇಲ್ಲ ಇಷ್ಟೆಲ್ಲಾ ಘಟನೆ ಆಗೈತ್ರಿ ಮೇಡಮ್. ಇಷ್ಟೆಲ್ಲಾ ಘಟನೆ ಆದ್ರೂ ಇಲ್ಲಿ ಬಂದವ್ರು ನೋಡಿಲ್ರಿ ಮೇಡಮ್. ಸೇಮ್ ಅವ್ರು
ಇವ್ರ ಕಂಡೀಷನ್ ನೋಡಿ ಇವರೇ ರೆಫರ್ ಮಾಡ್ಸಿ ಸರ್. ಇವ್ರು ನಮ್ ತೇಜ್ ಅವ್ರದಾರ ಇವ್ರು ನಾವು ಹೇಳಿದಾರ ನಾವ್ ಇಲ್ಲಿ ತಗೊಂಡ್ಬಂದಿವಿ. ನಾವ್ ಯಾಕೆ ಅವ್ರನ್ನ ತರ್ತಿದ್ವಿ, ನಮಗೇನ್ ಗೊತ್ತ ಅದ್ರ ಬಗ್ಗೆ. ಇವ್ರು ಹೇಳ ಆ ಡಾಮಾಡ್ ಎಸ್ಆರ್ ಅಂತ ಒಂದು MLC ಕೇಸ್ ಪೇಪರ್ ನ್ಯಾಗ ಬರದ್ ಬಿಟ್ಟಾರ ಅಂತಂದ್ರೆ ಮತ್ತೆ ಈಗ ನಮ್ಗೆ ಅಂತ ಮೆಡಿಕಲ್ ಆಫೀಸರ್ ಅವ್ರು ನಮ್ ಮೆಡಿಕಲ್ ಆಫೀಸರ್ ಅಂತ ಹೆಂಗ್ ಹೇಳ್ಬೇಕು ನೀವು? ಅದಕ್ಕೆ ಅದು ಸಹ ನಾವು ವಿಚಾರ ಮಾಡೋಣಂತ. CM ನ ಬದಲಾವಣೆ ಮಾಡೋದ್ರ ಬಗ್ಗೆಯೂ ಸಹ ನಾನು DC ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ. DH ಅವ್ರು ಬರ್ತಾರೆ. ಇಲ್ಲ ಮೇಡಮ್, ಅವ್ರ ಮ್ಯಾಗ ಕ್ರಮ ತಗೊಳಕಬೇಕ್ರಿ ಮೇಡಮ್. ಮಠ ಏನ್ರಿ ಮಾಡೋದು